ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾವಿವತ್ತೊಂದೊಳ್ಳೆ ಪೋಷಕಾಂಶವುಳ್ಳ ಕ್ಯಾರೆಟ್ ಜ್ಯೂಸನ್ನು ಮಾಡೋಣ. ಈ ಕ್ಯಾರೆಟ್ ಜ್ಯೂಸ್ ಮಾಡಬೇಕಾದ್ರೆ ಈ ಎರಡು ವಸ್ತುಗಳನ್ನು ಸೇರಿಸಿ ಮಾಡೋದ್ರಿಂದ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೀವು ನೋಡೋದ್ರಿಂದ ಏನು ವಸ್ತುಗಳನ್ನು ಸೇರಿಸಿ ಮಾಡ್ತೀನಿ ಅಂತ ನೀವು ತಿಳ್ಕೊಳ್ಬೋದು. ಈ ಕ್ಯಾರೆಟ್ ಜ್ಯೂಸನ್ನು ನಾವು ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸ್ಕೊಳ್ಬೋದು. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು. ತೂಕ ಬೇಗ ಕಡಿಮೆ ಮಾಡ್ಕೊಳ್ಬೋದು ಈ ಕ್ಯಾರೆಟ್ ಜ್ಯೂಸನ್ನ ಕುಡಿಯೋದ್ರಿಂದ. ಬನ್ನಿ ಹಾಗಿದ್ರೆ ಈ ಆರೋಗ್ಯಕರವಾದ ಕ್ಯಾರೆಟ್ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು 3 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೊ 2 ಲೋಟ ಜ್ಯೂಸ್ ಮಾಡ್ತಿರೋದ್ರಿಂದ ನಾನು 3 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಕ್ಯಾರೆಟ್ನ ಮೇಲ್ಭಾಗ ಏನಿದೆ ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಸೊ ಮಣ್ಣಿನ ಅಡಿಯಲ್ಲಿ ಬೆಳೆಯೋದ್ರಿಂದ ಕ್ಯಾರೆಟು ಒಂದು ಸ್ವಲ್ಪನಾದ್ರೂ ಮಣ್ಣಿನ ಕಣಗಳು ಇದ್ದೇ ಇರುತ್ತೆ. ಕ್ಯಾರೆಟಲ್ಲಿ ನಾವೆಷ್ಟು ಚೆನ್ನಾಗಿ ತೊಳಿತೀವಿ ಅಂದ್ರೂ ಮಣ್ಣಿನ ಕಣ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಚಾಕುವಿನಿಂದ ಮೇಲೆ ಸ್ವಲ್ಪ ಸಿಪ್ಪೆನ ತೆಗಿಬೇಕು. ಸೊ ಆದಷ್ಟು ತೆಳುವಾಗಿ ಸಿಪ್ಪೆಯನ್ನು ತೆಕ್ಕೊಳ್ಳಿ, ಯಾಕಂದರೆ ಎಲ್ಲ ತರಕಾರಿಗಳಲ್ಲಿನೂ ಸಿಪ್ಪೆಗಳಲ್ಲಿ ಜಾಸ್ತಿ ಪೋಷಕಾಂಶಗಳು ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಸಿಪ್ಪೆನ ಜಾಸ್ತಿ ತೆಗೆದುಬಿಟ್ರೆ ಅದರಲ್ಲಿರೋ ಪೋಷಕಾಂಶ ಎಲ್ಲ ನಾಶ ಆಗಿಬಿಡುತ್ತೆ. ಸೊ ಹಾಗಾಗಿ ತೆಳುವಾಗಿ ತಕ್ಕೊಳ್ಳಿ ಸಿಪ್ಪೆಯನ್ನು. ಸೊ ನಾನು ತುರಿದು ಮಾಡ್ತಾ ಇರೋದು ಕ್ಯಾರೆಟ್ ಜ್ಯೂಸನ್ನ. ಸೊ ತುರಿದು ಮಾಡೋದ್ರಿಂದ ರಸ ಜಾಸ್ತಿ ಬರುತ್ತೆ ಅಂತ ತುರ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಇನ್ನೊಂದ್ಸಲಿ ನಾವು ತುರ್ಕೊಳ್ಬೇಕಾಗುತ್ತೆ. ಕ್ಯಾರೆಟ್ ಜ್ಯೂಸ್ನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಎ ಅಂಶವಿದ್ದು ದೃಷ್ಟಿ ಹೆಚ್ಚಿಸಲು ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಾನು 3 ಕ್ಯಾರೆಟ್ನು ಕೂಡ ತುರಿದ್ಬಿಟ್ಟು ಒಂದು ಬೌಲ್ಗೆ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತುರ್ಕೊಂಡಿರುವಂತಹ ಕ್ಯಾರೆಟನ್ನು. ನಾನಿಲ್ಲಿ ನಾರ್ಮಲ್ ಜಾರಲ್ಲಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜ್ಯೂಸ್ ಮಾಡುವಂತಹ ಜಾರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕೋದು ಯಾಕಂದರೆ ಈ ಜ್ಯೂಸ್ ಕುಡಿದಾಗ ಶೀತ ಮತ್ತು ಕೆಮ್ಮು ಆಗಬಾರ್ದು ಅನ್ನೋದಕ್ಕೋಸ್ಕರ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಶುಂಠಿ ಹಾಕೋದ್ರಿಂದ ಈ ಜ್ಯೂಸ್ಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ. ಹಾಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಕ್ಕರೆ ಬದಲು ಬೆಲ್ಲನ ಹಾಕ್ಕೊಳ್ಳಿ ಈ ಜ್ಯೂಸಿಗೆ. ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಜ್ಯೂಸು. ಹಾಗೆ ಬೆಲ್ಲದಲ್ಲಿ ಉಪ್ಪಿನ ಅಂಶ ಕೂಡ ಇರುತ್ತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಬೆಲ್ಲ ಹಾಕಿ ಜ್ಯೂಸ್ ಮಾಡೋದ್ರಿಂದ. ಈಗ 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸೊ ನೀರು ಜಾಸ್ತಿ ಹಾಕಬಾರ್ದು, ನೋಡಿ ಈ ರೀತಿ ಪೇಸ್ಟ್ ರೀತಿ ಹಾಕಬೇಕು. ಸೊ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ನಾನು ಜಾಸ್ತಿ ನೀರು ಹಾಕ್ಬಿಟ್ಟು ರುಬ್ಕೊಂಡಿಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಈಗ ಶೋಧಿಸ್ಕೊಳ್ಳೋಣ. ಸೊ ನನ್ನ ಹತ್ರ ಸ್ಟ್ರೈನರ್ ದೊಡ್ಡದಿಲ್ಲ, ಹಾಗಾಗಿ ಟೀ ಸೋಸೋದ್ರಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಸೊ ನಾನು ಜ್ಯೂಸು ತಿಕ್ಕಾಗಿರಲಿ ಅಂತ ಹೇಳಿಬಿಟ್ಟು ನೀರು ಕಮ್ಮಿ ಹಾಕಿದ್ದೀನಿ. ಸೊ ತಿಕ್ಕಾಗಿದ್ರೇ ಜ್ಯೂಸು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ತಿಕ್ಕಾಗಿಯೇ ಮಾಡ್ಕೊಳ್ಳಿ ಜ್ಯೂಸು. ಸೊ ನೋಡಿ ಈ ರೀತಿ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಜ್ಯೂಸನ್ನು ಶೋಧಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರಲ್ಲಿ ಜ್ಯೂಸು ರೆಡಿಯಾಗಿದೆ ಅಂತ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನೀವು ಕೂಡ ಇದೇ ರೀತಿ ಜ್ಯೂಸನ್ನ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಮನೆಯವ್ರಿಗೂ ಕೂಡ ಮಾಡಿಕೊಡಿ, ಹಾಗೆ ಮಕ್ಕಳಿಗೂ ಕೂಡ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ಕುಡಿತಾರೆ ಈ ಜ್ಯೂಸನ್ನು. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಜ್ಯೂಸು. ಓಕೆ ಫ್ರೆಂಡ್ಸ್, ನಿಮಗೆ ಈ ಜ್ಯೂಸ್ ಇಷ್ಟ ಆಯಿತು ಅಲ್ವಾ? ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.